ಸರ್ ನಮಸ್ತೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ 2026 ಕಾಂಟೆಸ್ಟ್ ಬಹಳ ಹೇಗಿದೆ? ಈ 2026 ಮಾರ್ಚ್ 11ರಲ್ಲಿ ನಡೆಯುವ ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆಗೆ ನಾನು ಅಂದ್ರೆ TM ವೆಂಕಟರೆಡ್ಡಿ ಸೀರಿಯಲ್ ನಂಬರ್ 144 ಸ್ಪರ್ಧಿಸಿದ್ದೇನೆ. ಇದಕ್ಕೆ ನಾನು ಸುಮಾರು 41 ವರ್ಷಗಳಿಂದ ಇದೇ ಸಿಟಿ ಸಿವಿಲ್ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗ್ಬೋದು, ಬೇಳ ಇರ್ಬೋದು, ಫ್ಯಾಮಿಲಿ ಕೋರ್ಟ್ ಆಗ್ಬೋದು, ಇದರ ಎಲ್ಲಾ ಕೋರ್ಟ್ಗಳಲ್ಲೂ ಮೊದಲಿಗೆ KN ಸುಬ್ಬಾರೆಡ್ಡಿ ವಕೀಲರು ಮತ್ತು ಇದೇ ಸಂಘದ ಅಧ್ಯಕ್ಷರಾಗಿದ್ದು ಮಾಜಿ ಶಾಸಕರಾಗಿದ್ದು ಅವರ ನೇತೃತ್ವದಲ್ಲಿ ನಾನು ವಕೀಲಿ ವೃತ್ತಿ ಪ್ರಾರಂಭ ಮಾಡಿ ಕೆಲಸಗಳನ್ನು ನಡೆಸುತ್ತಿದ್ದೇನೆ. ಆದ್ರೆ ನಾನು ಈಗಾಗಲೇ ಈ ನಮ್ಮ ವಕೀಲರ ಸಂಘದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ವಕೀಲರ ಸಾಹಿತ್ಯ ಕೂಟ ಅಧ್ಯಕ್ಷನಾಗಿ ಮತ್ತು ಸರ್ಕಾರಿ ವಕೀಲನಾಗಿ ಬಹಳಷ್ಟು ಜನಗಳ ಮತ್ತು ವಕೀಲರ ಕುಂದುಕೊರತೆಗಳನ್ನು ನಿವಾರಣೆ ಮಾಡಿ ಅನುಭವದಲ್ಲಿದ್ದೇನೆ. ಆದ್ರೆ ಈಗ ಚುನಾವಣೆ ಬಂದಿದೆ ಕರ್ನಾಟಕ ವಕೀಲರ ಪರಿಷತ್ಗೆ. ನಾನು ಅದರಲ್ಲಿ ನಾನು ಒಂದೇ ಒಂದು ದೃಷ್ಟಿ ಏನಂದ್ರೆ ಅಲ್ಲಿ ಇರುವ ಯಾವುದೇ ಕುಂದುಕೊರತೆಗಳನ್ನು ವಕೀಲರ ಪರವಾಗಿ ನಾನು ಶ್ರಮಿಸಕ್ಕೆ 24x7 ಗಂಟೆಗಳು ನಾನು ಶ್ರಮಿಸುವ ಮೂಲಕ ಕುಂದುಕೊರತೆಗಳನ್ನು ನಿವಾರಿಸುತ್ತೇನೆ. ಮತ್ತು ವಕೀಲರ ಪರಿಷತ್ತಿನಿಂದ ಏನು ಅನುಕೂಲಗಳು ಅಂದ್ರೆ ಈಗ ಕಂಪ್ಲೇಂಟ್ಸ್ ಇರ್ಬೋದು, ಈಗ ವಕೀಲರ ನಿಧಿ, ಕಲ್ಯಾಣ ನಿಧಿ ಇರ್ಬೋದು, ಪೆನ್ಷನ್ ಇರ್ಬೋದು, ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ನಮ್ಮ ಇದು ಡೆತ್ ಫಂಡ್ ಇರ್ಬೋದು, ಆಮೇಲೆ ಇದು ನಮ್ಮ ವಕೀಲರ ಅಭಿವೃದ್ಧಿಗೆ ಈಗಾಗಲೇ ನಮ್ಮ ವಕೀಲರ ನಿಧಿಯಿಂದ 8 ಲಕ್ಷ ಇದೆ. 8 ಲಕ್ಷ ನಮ್ಮ ಕಿರಿಯ ವಕೀಲರಿಗೆ ಇರ್ಬೋದು, ಮಹಿಳಾ ವಕೀಲರಿಗೆ ಇರ್ಬೋದು, ಯಾವ ಒಂದು ವಕೀಲರಿಗೆ ಇರ್ಬೋದು, ಬರೀ 8 ಲಕ್ಷ ತಗೊಂಡ್ರೆ ಯಾವುದೇ ಫ್ಯಾಮಿಲಿಗೆ ಸಾಲಲ್ಲ. ಅದರಿಂದ ಅದಕ್ಕೆ ಅಲ್ಲಿ ಕುಂದುಕೊರತೆಗಳು ಏನು ವೆಲ್ಫೇರ್ ಫಂಡ್ ದಬ್ಬಾಳಿಕೆ, ವೆಲ್ಫೇರ್ ಫಂಡ್ ಲೀಕ್ ಆಗುವುದನ್ನ ತಪ್ಪಿಸಿದ್ರೆ ನಾವು 8 ಲಕ್ಷದಿಂದ 25 ಲಕ್ಷವರೆಗೆ ನಾವು ಇನ್ಕ್ರೀಸ್ ಮಾಡಿ ವೆಲ್ಫೇರ್ ಫಂಡ್ ನ ವಕೀಲರಿಗೆ ನಾವು ಕೊಡುವಂತ ಅವಕಾಶ ಬಹಳಷ್ಟು ಇದೆ. ಅದಕ್ಕೆ ನಾನು ಶ್ರಮಿಸಿ ವಕೀಲರ ಅಭಿವೃದ್ಧಿಗೆ, ವಕೀಲರ ಕುಂದುಕೊರತೆಗಳಿಗೆ, ವಕೀಲರ ಕ್ಷೇಮಾಭಿವೃದ್ಧಿಗೆ, ವಕೀಲರ ಫ್ಯಾಮಿಲಿಗೆ ನಾನು ಸದಾ ಬದ್ಧನಾಗಿ 24x7 ಗಂಟೆಗಳು ಸದಾ ಸಿದ್ಧನಿದ್ದು ಕೆಲಸ ಮಾಡುತ್ತೆ ಅಂತೂ ಸಹ ನಾನು ನಿರ್ಧರಿಸಿದ್ದೇನೆ. ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಈಗ ಮೊದಲನೇ ಪ್ರಾಶಸ್ತ್ಯ TM ವೆಂಕಟರೆಡ್ಡಿ 144 ಸೀರಿಯಲ್ ನಂಬರ್ ಪಕ್ಕದಲ್ಲಿ ONE 1 ಎಂದು ಬರೆಯುವ ಮೂಲಕ ನನಗೆ ಗೆಲ್ಲಿಸಬೇಕಾಗಿ, ಬೆಂಬಲ ಕೊಟ್ಟು ಗೆಲ್ಲಿಸಬೇಕಾಗಿ ನಾನು ಕೋರುತ್ತೇನೆ.